ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇಲ್ಲಿ ಮ್, ತುಂಬಾ ಜನ ನನ್ನ ಹತ್ರ ಒಂದು ವಿಷಯ ಕೇಳ್ತಾ ಇರ್ತಾರೆ. ಅಕ್ಕ, ನಿಮಗೆ ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಕ್ಕ? ಪ್ರೀತಿ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತ. ಯಾಕೆಂದ್ರೆ ನಾನು ತುಂಬಾ ನಾನು ಬಳಸೋ ವರ್ಡ್ಗಳು ಅಷ್ಟೇನೆ ತುಂಬಾ ಕ್ಲಿಯರ್ ಆಗಿರುತ್ತೆ. ಈ ಪ್ರೀತಿ ಮತ್ತೆ ಈ ಲವ್ ಒಬ್ಬೊಬ್ರು ಇದನ್ನ ಒಂದೊಂದ್ ತರ ಅರ್ಥ ಮಾಡ್ಕೊಂಡಿದ್ದೀರ. ಸರಿಯಾ? ಇಲ್ಲಿ ನಮ್ಮ ಯೂತ್ಸು ಅದೇ ರೀತಿ ತುಂಬಾ ಜನ ಪ್ರೀತಿ ಅಂದ್ರೆ ಲವ್ ಅಂದ್ರೆ ಆ ಒಂದು ಹೆಂಗ್ ತಿಳ್ಕೊಂಡಿದ್ದಾರೆ ಅಂದ್ರೆ ಆ, ಅದು 24 ಗಂಟೆ ಇಬ್ರು ಜೊತೆಗಿದ್ರೇನೆ ಲವ್. ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೇನೆ ಲವ್. ಅವ್ರದ್ದು ಫೋಟೋನ ಇವ್ರು ಶೇರ್ ಮಾಡ್ಬೇಕು, ಅವ್ರ ಸ್ಟೋರಿನ ಇವ್ರು ಶೇರ್ ಮಾಡ್ಬೇಕು, ಇಬ್ರು ಕಾಫಿ ಡೇಗೆ ಹೋಗ್ಬೇಕು, ಇಬ್ರು ಡಿನ್ನರಿಗೆ ಹೋಗ್ಬೇಕು, ಇಬ್ರು ಲಂಚಿಗೆ ಹೋಗ್ಬೇಕು. ಈ ತರ ಒಂದು ತಿಳುವಳಿಕೆ ಇದೆ ಎಲ್ಲರಿಗೂ. ನನಗಿರುವಂತ ಒಂದು ತಿಳುವಳಿಕೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕೆಂದ್ರೆ ಇದು ಯಾವಾಗ ಗಿಲ್ಲಿ ಕಾವ್ಯ ವಿಷಯ ಬಂತೋ ಅವಾಗಿನಿಂದ ನಾನು ತುಂಬಾ ಜನ ಕೇಳ್ತಾ ಇರ್ತಾರೆ. ನಾನು ಇಲ್ಲಿ ನನ್ನ ಒಂದು ತಿಳುವಳಿಕೆನ ನಿಮಗೆ ಹಂಚ್ಕೊಳ್ತೀನಿ. ಸರಿಯಾ? ಈಗ ನೀವೆಲ್ಲರೂ ನಿಮ್ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಇದೆ, ಐಫೋನ್ ಇದೆ, ಆಯ್ತಾ? ಏನ್ ಬೇಕಾದ್ರೂ ನೀವು ಆ ಸೆಕೆಂಡ್ ಅಲ್ಲಿ ನೀವು ಮಾಡ್ಬೋದು. ಫೋನ್ ಮಾಡ್ಬೋದು ಅಂದ್ರೆ ಮಾಡ್ಬೋದು, ಮೆಸೇಜ್ ಕಳಿಸ್ಬೋದು ಅಂದ್ರೆ ಕಳಿಸ್ಬೋದು. ನೀವು ಅಷ್ಟು ಅಪ್ಡೇಟ್ ಆಗಿದ್ದೀರಾ. ನೀವು ಅಷ್ಟು ಅಪ್ಡೇಟ್ ಆಗಿರೋದ್ರಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ, ಲವ್ ಅಂತಂದ್ರೆ ಆ, ಒಂದು ಪಬ್ಲಿಕ್ ಅಲ್ಲಿ ತೋರಿಸ್ಕೋಬೇಕು, ಇವಳು ನನ್ನ ಗರ್ಲ್ ಫ್ರೆಂಡು, ಇವನು ನನ್ನ ಬಾಯ್ ಫ್ರೆಂಡು ಅಂತರ ಪಬ್ಲಿಕ್ ಅಲ್ಲಿ ತೋರಿಸ್ಕೋಬೇಕು ಅನ್ನೋದು ನಿಮ್ಮ ಆಸೆ. ಸರಿಯಾ? ಇದು ತಪ್ಪು ಅನ್ನಲ್ಲ, ಯಾಕೆಂತಂದ್ರೆ ಈಗಿನ ಜನರೇಷನ್ ಹಂಗಿದೆ. ನೀವು ಅದನ್ನ ಲವ್ ಅಂತ ತಿಳ್ಕೊಂಡಿದ್ದೀರ. ಸರಿಯಾ? ನಿಮಗೆ ಇದೇ ಗಿಲ್ಲಿ ಕಾವ್ಯ ವಿಷಯದಲ್ಲೂ ನೀವು ಹಂಗೆ ತಿಳ್ಕೊಂಡಿದ್ದೀರಾ. ಅಂದ್ರೆ ಲವ್ ಅಂದ್ರೆ ಏನು ಅಂತಂದ್ರೆ ಒಬ್ಬರಿಗೆ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೋಬೇಕು, ಇಬ್ರು ಕೂಡ ಕೈ ಹಿಡ್ಕೊಂಡು ಓಡಾಡ್ಬೇಕು, ಕಾಫಿ ಡೇಗೆ ಹೋಗ್ಬೇಕು, ಡಿನ್ನರ್ ಮಾಡ್ಬೇಕು, ಲಂಚ್ ಮಾಡ್ಬೇಕು, ಅಂದ್ರೆ ಗಿಫ್ಟ್ಸ್ ಅನ್ನ ಶೇರ್ ಮಾಡ್ಬೇಕು, ಈ ತರ ಅನ್ಕೊಂಡಿದ್ದೀರಾ. ಇಲ್ಲಿ ನೀವೆಲ್ಲರೂ ತಿಳ್ಕೋಬೇಕಾಗಿರೋದು ಯೂತ್ಸ್, ಮೇನ್ ಯೂತ್ಸ್ಗಳಿಂದ ಹೇಳ್ತಾ ಇರೋದು. ಲವ್ ಅನ್ನೋದಿದೆಯಲ್ಲ, ಅದು ಐ ಲವ್ ಯು ಅಂತಾನೆ ಹೇಳಂಗಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಐ ಲವ್ ಯು ಹೇಳ್ದೇನೆ ಒಂದು ಪ್ರೀತಿ ಕಂಟಿನ್ಯೂ ಆಗುತ್ತಲ್ಲ, ಅದು ಲವ್. ನಾವು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ತುಂಬಾ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದು ಬೇಗ, ಆಯ್ತಾ, ಆ ಆ ಒಂದು ಆಸೆ ಮೋಹ ಕಮ್ಮಿ ಆಗ್ಬಿಡುತ್ತೆ. ಲವ್ ಹಂಗೇನೆ, ಪ್ರೀತಿ ಹಂಗೇನೆ, ಅದು ಒಂಥರ ಮೋಹ. ಅದು ಬೇಗ ಕಮ್ಮಿ ಆಗ್ಬಿಡುತ್ತೆ. ತುಂಬಾ ಎಕ್ಸ್ಪ್ರೆಸಿವ್ ಆಗಿದ್ರೆ ತುಂಬಾ ಒಂಥರ ಹೆಂಗೆ ಅಂತಂದ್ರೆ, ತುಂಬಾ ಜನ ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ತುಂಬಾ ಅಂದ್ರೆ 24/7 ಅವರು ಅದರಲ್ಲೇ ಮುಳುಗಿರ್ತಾರೆ. ಅಂದ್ರೆ ನನ್ನ ಗರ್ಲ್ ಫ್ರೆಂಡಿಗೆ ಸರ್ಪ್ರೈಸ್ ಕೊಡ್ಬೇಕು, ಇಲ್ಲ ನನ್ನ ಬಾಯ್ ಫ್ರೆಂಡಿಗೆ ಸರ್ಪ್ರೈಸ್ ಕೊಡ್ಬೇಕು, ಒಳ್ಳೆ ಡಿನ್ನರಿಗೆ ಕರ್ಕೊಂಡು ಹೋಗ್ಬೇಕು, ಹಾಗೆ ಹೀಗೆ ನಾನು ಡೆಸ್ಟಿನಿ ವೆಡ್ಡಿಂಗ್ ಮಾಡ್ಕೋಬೇಕು, ಅಲ್ಲಿ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಈಗ ಇನ್ನೇನೋ ಒಂದು ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆತರ ಮಾಡ್ತಾ ಇರ್ತಾರೆ. ಸರಿಯಾ? ನಿಜವಾದ ಪ್ರೀತಿ ಅಂದ್ರೆ ಯಾವುದು ಗೊತ್ತಾ? ನಿಜವಾದ ಪ್ರೀತಿ ಅಂದ್ರೆ ಎಷ್ಟು ರಾಧಿಕಾ ಗೊತ್ತಲ್ವಾ ನಿಮಗೆ? ಸೇಮ್ ಆ ತರ. ಅದು ಎಷ್ಟು ಪ್ರೈವೇಟ್ ಆಗಿರುತ್ತೆ ನಿಮ್ಮ ಲವ್, ಅಷ್ಟು ಒಳ್ಳೇದು. ನಿಮ್ಮ ಲವ್ ಎಷ್ಟು ಪ್ರೈವೇಟ್ ಆಗಿರುತ್ತೆ ಅಷ್ಟು ಒಳ್ಳೇದು. ಅದಕ್ಕೆ ಆಯಸ್ ಜಾಸ್ತಿ. ಅದಕ್ಕೆ ಆ ಪ್ರೀತಿಗೆ, ಆ ಲವ್ವಿಗೆ ಆಯಸ್ಸು ಜಾಸ್ತಿ. ನಾನು ಅದನ್ನೇ ಗಿಲ್ಲಿ ಕಾವ್ಯ ವಿಷಯದಲ್ಲಿ ಹೇಳಕ್ ಹೊರಟಿದ್ದು ನಿಮಗೆ. ಅಂತ ಪ್ರೀತಿ, ಅಂತ ಸ್ನೇಹ, ಅಂತ ಬಾಂಡಿಂಗಿಗೆ ಆಯಸ್ಸು ಜಾಸ್ತಿ. ಅಂದ್ರೆ ಆ ಪ್ರೈವೇಟ್ ಅಲ್ಲಿ ಇರ್ತಾರಲ್ವಾ ಅವರು, ಅಂದ್ರೆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಎಲ್ಲರನ್ನೂ ತಂದು ಹಿಡ್ದಂಗೆ ಅವರ ಒಂದು ಲೈಫ್ ಏನಿದೆ ಆ ಲೈಫ್ನ ಒಂದು ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ ನೋಡಿ. ಅಂದ್ರೆ ಸಿನಿಮಾ ಬದುಕು ಬೇರೆ, ಅವ್ರ ಪರ್ಸನಲ್ ಲೈಫು ಬೇರೆ. ಆ ಪರ್ಸನಲ್ ಲೈಫನ್ನ ತುಂಬಾ ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ ನೋಡಿ, ಅದಕ್ಕೆ ಆಯಸ್ಸು ಜಾಸ್ತಿ. ಆಯ್ತಾ? ನಿಮಿಗೂ ಅಷ್ಟೇ ಹೇಳೋದು, ಬರೀ ಸೆಲೆಬ್ರಿಟಿಗಳಿಗೆ ಅಷ್ಟೇ ಅಲ್ಲ, ನಿಮಿಗೂ ಅಷ್ಟೇ ಹೇಳೋದು. ನಿಮ್ಮ ಪರ್ಸನಲ್ ಲೈಫನ್ನ ನೀವು ಎಷ್ಟು ಪ್ರೈವೇಟ್ ಆಗಿ ಇಟ್ಕೊಳ್ತೀರಾ ಅಷ್ಟು ನಿಮಗೆ ಒಳ್ಳೇದು. ಯಾವಾಗ್ಲೂ ಅಷ್ಟೇನೆ, ಪರ್ಸನಲ್ ಲೈಫ್ ಆಯ್ತಾ, ಅದಕ್ಕೆ ತುಂಬಾ ಪ್ರೈವೇಟ್ ಆಗಿರ್ಬೇಕು. ಅದ್ ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಸರಿಯಾ? ಯಾಕೆ ಅಂತಂದ್ರೆ
ಕಣ್ ದೃಷ್ಟಿ ಒಂದು, ಕಣ್ ದೃಷ್ಟಿಲಿ ಏನ್ ಬೇಕಾದ್ರೂ ಬ್ರೇಕಪ್ ಆಗುತ್ತೆ. ಆಮೇಲೆ ಓವರ್ ಆಗಿ ಥಿಂಕ್ ಮಾಡೋದು, ಓವರ್ ಆಗಿ ಎಕ್ಸ್ಪೋಸ್ ಮಾಡಿದಾಗ ಅದೆಲ್ಲೋ ಒಂದು ಕಡೆ ನಿಮಗೆ ಬೇಸತ್ತು ಹೋಗುತ್ತೆ. ಆಯ್ತಾ? ಲವ್ನ ಎಷ್ಟು ಪ್ರೈವೇಟ್ ಆಗಿರ್ತೀರಾ, ಎಷ್ಟು ಕಡಿಮೆ ಮಾತಾಡ್ತೀರಾ. ಅಂದ್ರೆ ನೀವು ಯಾರು ಕಮಿಟ್ ಆಗಿದ್ದೀರಾ, ಲವ್ ಮಾಡ್ತಾ ಇದ್ದೀರಾ, ಹುಡುಗಿ ಆಗ್ಲಿ ಹುಡುಗಾಗ್ಲಿ, ಕಮ್ಮಿ ಮಾತಾಡ್ಬೇಕು. ನಿಮ್ಮ ಕಣ್ಣೋಟಗಳಲ್ಲಿ ಇರಬೇಕು ಲವ್ ಅನ್ನೋದು. ಆಯ್ತಾ? ನೀವು ಅವ್ರನ್ನ ಇಷ್ಟಪಡೋದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಒಬ್ರನ್ನ ನೋಡಿದಾಗ ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿ ಆ ಲವ್ನ ನೀವು ಫೀಲ್ ಮಾಡಿ. ಆಗ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೈಲೆನ್ಸ್ ಆ ಕಣ್ಣಲ್ಲಿ ನೀವು ಫೀಲ್ ಮಾಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ನೀವು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದು, ಹೆಚ್ಚು ನೀವು 24/7 ನೀವು ಅದೇ ಗುಂಗಲ್ಲಿರೋದು, ಅದೆಲ್ಲ ಹೆಚ್ಚು ಕಾಲ ಇರಲ್ಲ. ಅದಕ್ಕೆ ಆಯಷ್ಟು ಕಮ್ಮಿ. ಆಯ್ತಾ? ನೀವೆಲ್ಲ ನೋಡಿರ್ಬೋದು. 90s ಲವ್ ಅಂತಾರೆ, ಗೊತ್ತಾ ನಿಮಗೆ? 90s ಲವ್ ಇದು ಅಂತಾರೆ, ಗೊತ್ತಾ ನಿಮಗೆ? 90s ಲವ್ ಎಲ್ಲ ಹಂಗೆ. ಅವು ಯಾಕೆ ಇವತ್ತಿಗೂ ಕೂಡ ಮದುವೆ ಆಗ್ಲಿ, ಮದುವೆ ಆಗ್ದಂಗಿರ್ಲಿ, ಅವ್ರು ಇವತ್ತಿಗೂ ಕೂಡ ಆ ಲವ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ಲವ್ನ ಅಷ್ಟು ಅವರು ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅದೊಂಥರ, ಅದು ಒಳಗಡೆಯಿಂದ ಫೀಲ್ ಆಗೋ ಅಂತ ಲವ್ ಅದೆಲ್ಲ. ಈಗ ನೀವ್ ಹೇಳೋ ಪ್ರಕಾರವಾಗಿ ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂತಂದ್ರೆ ಅದು ಲವ್ ಆಗಲ್ಲ ಅದು. ಆಯ್ತಾ? ಅದು ಕೊನೆಗೆ ನಿಮಗೆ ನೋವೇ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗ ಆಗ್ತಿರೋದು ಅದೇ. ಬ್ರೇಕಪ್ ಅನ್ನೋದು ಈಗ ಹೆಂಗಾಗಿದೆ ಅಂತಂದ್ರೆ, 1 ತಿಂಗಳು ಲವ್ ಮಾಡೋರು 2ನೇ ತಿಂಗಳಿಗೆ ಬ್ರೇಕಪ್. ಆಯ್ತಾ? ಅಂದ್ರೆ ನೀವೇ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟಾಕ್ತೀರಾ. ಅಂದ್ರೆ ನಿಮ್ ಹುಡುಗಿಗೆ ಬರ್ತ್ಡೇಗೆ ಐಫೋನ್ ಕೊಡೋದು, ಗೋಲ್ಡ್ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು, ನೀವೇ ಎಕ್ಸ್ಪೆಕ್ಟೇಷನ್ ಹುಟ್ಟಿಸಿ ಕೊನೆಗೆ ನಿಮ್ ಜಾಬ್ ಖಾಲಿ ಆದಾಗ ನಾಳೆ ಆ ಹುಡುಗಿ ಹೇಳಿದ್ದು ನೀವು ಕೊಡ್ಸಕ್ಕಾಗ್ಲಿಲ್ಲ ಅಂದ್ರೆ ಅಲ್ಲಿ ಬ್ರೇಕಪ್ ಆಗುತ್ತೆ. ನೀವೇ ಎಕ್ಸ್ಪೆಕ್ಟೇಷನ್ ಹುಟ್ಟಿಸೋದು. ಹಂಗ್ ಮಾಡಬೇಡಿ. ನಾನು ಎಲ್ಲಾ ಗಂಡ್ ಮಕ್ಳಿಗೂ ಹೇಳ್ತಿರೋದು ಅಷ್ಟೇನೆ, ಎಕ್ಸ್ಪೆಕ್ಟೇಷನ್ ಅನ್ನ ನೀವೇ ಹುಟ್ಟಿಸ್ತಾ ಇದ್ದೀರಾ, ಅದನ್ನ ಮಾಡಬೇಡಿ. ಅದು ಜೆನ್ಯೂನ್ ಆಗಿದ್ರೆ, ಆ ಲವ್ ಜೆನ್ಯೂನ್ ಆಗಿದ್ರೆ, ಆ ಪ್ರೀತಿ ಜೆನ್ಯೂನ್ ಆಗಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ನೇ ಬರಲ್ಲ. ಅಲ್ಲಿ ನೀಡ್ಸಿಗೆ ಅಲ್ಲಿ ಜಾಗನೇ ಇರಲ್ಲ. ಇಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಆಗೋದಲ್ಲ, ಫೋನ್ ನಂಬರ್ ಎಕ್ಸ್ಚೇಂಜ್ ಆಗೋದಲ್ಲ, ಇಲ್ಲಿ ಹಾರ್ಟ್ ಕನೆಕ್ಷನ್, ಅದು ಅಲ್ಲಿ ಆ ಪ್ರೀತಿ ಎಕ್ಸ್ಚೇಂಜ್ ಆಗ್ಬೇಕು. ಇದನ್ನ ನೀವು ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತಾ ಇದ್ದೀನಿ. ನಾನು ಯಾಕೆ ಗಿಲ್ಲಿ ಕಾವ್ಯ ವಿಷಯದಲ್ಲಿ ಈ ಲವ್ ಬಗ್ಗೆ ಹೇಳ್ತಿರ್ತೀನಿ ಅಂತಂದ್ರೆ, ಲವ್ ಅಂದ್ರೆ ಅದಷ್ಟೇ, ಅದು ಸೈಲೆಂಟ್ ಆಗಿ ಬಿಲ್ಡ್ ಆಗ್ತಾ ಅದು ಲವ್ ಕನ್ವರ್ಟ್ ಆಗ್ಬೇಕು. ಬಿಟ್ರೆ ಅದು ನೀವ್ ಹೇಳಿದಂಗೆ, ನೀವ್ ಇದ್ ಮಾಡಿದಂಗೆ ಒಂದೇ ಸರಿಗೇನೆ ಅದು ಒಂಥರ ಗುಡುಗು ಮಿಂಚು ಬಂದಂಗೆ ಬಂದು ಸೈಲೆಂಟ್ ಆಗಿ ಬ್ರೇಕಪ್ ಆಗೋದಲ್ಲ. ಅದು ಆ ಸ್ನೇಹ ತಾನಾಗೆ ಲವ್ ಕನ್ವರ್ಟ್ ಆಗಿ ಅದು ಬಿಲ್ಡ್ ಆಗ್ಬೇಕು. ಪ್ರತಿಯೊಂದು ಪ್ರೀತಿನೂ ಅಷ್ಟೇನೆ. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ನೀಡ್ಸು, ಗಿಫ್ಟ್ ಎಕ್ಸ್ಚೇಂಜು, ಇನ್ನೆಲ್ಲೋ ಹೋಗೋದು ಅದಲ್ಲ. ನನ್ನ ಪ್ರಕಾರ ಪ್ರೀತಿ ಅನ್ನೋದು, ಆಯ್ತಾ, ಈ 2 ಕಣ್ಣಿದಾವಲ್ಲ, ಈ ಕಣ್ಣು ಮತ್ತು ಹಾರ್ಟಿಗೆ ಸಂಬಂಧಪಟ್ಟಿದ್ದು. ಆಯ್ತಾ? ನಮ್ಮ ಕಣ್ಣು ಯಾರನ್ನ ನೋಡುತ್ತೆ, ಯಾರನ್ನ ಲವ್ ಮಾಡುತ್ತೆ, ಆ ಹಾರ್ಟಿಗೆ ಒಂದು ಸಂಬಂಧ ಇರುತ್ತೆ. ಆಯ್ತಾ? ಅದಕ್ಕೆ ಹೇಳುತ್ತಾರಲ್ವಾ, ಯಾರಾದ್ರೂ ಬಂದ್ರೆ ನಮ್ಮ ಎದುರುಗಡೆ ಅವ್ರನ್ನ ನೋಡಿದ್ರೆ ಹಾರ್ಟ್ ಅಲ್ಲಿ ಚಿಟ್ಟೆ ಓಡಾಡ್ದಂಗ ಆಯ್ತು ಅಂತಾರಲ್ಲ, ಅದೆಲ್ಲ ನಿಜ. ಅದು ನಿಜವಾದ ಲವ್. ನನ್ನ ಪ್ರಕಾರವಾಗಿ ಲವ್ ಅಲ್ಲಿ ಗಿಫ್ಟ್ಸ್ ಇರಬಾರ್ದು. ಆಯ್ತಾ? ಯಾವುದೇ ತರದ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇರಬಾರ್ದು. ಎಕ್ಸ್ಪೆಕ್ಟೇಷನ್ ಬಂತು ಅಂತಂದ್ರೆ ಅದು ಲವ್ ಅಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ನಿಜವಾದ ಆನೆಸ್ಟ್ ಆಗಿ ಒಬ್ರಿಗೆ ಒಬ್ರ ಮೇಲೆ ಲವ್ ಆಯ್ತಂದ್ರೆ ಖಂಡಿತವಾಗ್ಲು ಆ ಪ್ರೀತಿ, ಆಯ್ತಾ, ಒಂದು ಸಸಿಯಾಗಿ ಬೇರ್ ಬಿಟ್ಟು ಮರ ಆಗಿ ಮದುವೆ ಮಕ್ಕಳು ಅಲ್ಲಿ ತನಕ ಅದು ಹೋಗುತ್ತೆ. ಆಯ್ತಾ? ನಾನು ನಿಮಗೆ ಹೇಳ್ಬೇಕು ಅನ್ನಿಸ್ತು. ಯಾಕೆಂದ್ರೆ ಈಗಿನ ಯೂತ್ಸು ನೀವು ಬೇಗ ಇದನ್ನ ಎಂತ ಮಾಡ್ತೀರಾ ಅಂತಂದ್ರೆ, ಅದು ನಿಮಗೆ ಪಟ ಆಗ್ಬಿಡ್ಬೇಕು. ಅಂದ್ರೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿ 2 ದಿನ ಆಗಿರಲ್ಲ, ಹೋಗ್ಬಿಟ್ಟು ಟ್ಯಾಟು ಹಾಕಿಸ್ಕೊಳೋದು, ಹೆಸರು ಟ್ಯಾಟು ಹಾಕಿಸ್ಕೊಳೋದು, ಅವ್ರ ಫೋಟೋನೇ ಟ್ಯಾಟು ಹಾಕಿಸ್ಕೊಳೋದು 2 ದಿನ ಆಗಿರುತ್ತೆ. ಹಂಗೆಲ್ಲ ಮಾಡಬೇಡಿ. ಅದನ್ನ ಬೆಳೆಯೋಕ್ ಬಿಡಿ. ಅದು ತಾನಾಗೆ ನ್ಯಾಚುರಲ್ ಆಗಿ ಬೆಳಿಬೇಕಲ್ಲ ಲವ್. ಅದು ಬೆಳಿಬೇಕು, ಅದು ಬಿಲ್ಡ್ ಆಗ್ಬೇಕು. ಇಬ್ರು ಮಧ್ಯೆ ಲೈಕ್ಸ್ ಡಿಸ್ಲೈಕ್ಸ್ ಗೊತ್ತಾಗಬೇಕು. ಇಬ್ಬರ ಫ್ಯಾಮಿಲಿಗಳು ಹೇಗಿದೆ ಗೊತ್ತಾಗ್ಬೇಕು. ನಿಮ್ಮಿಬ್ಬರ ಒಂದು ಟೇಸ್ಟ್ ಗೊತ್ತಾಗ್ಬೇಕು. ಇದೆಲ್ಲರಿಗೂ ಸ್ವಲ್ಪ ಸಮಯ ತಗೊಳುತ್ತೆ. ಆಯ್ತಾ? ಲವ್ ತುಂಬಾನೇ ಸಮಯ ತಗೊಳುತ್ತೆ. ಅದಷ್ಟು ಈಸಿ ಅಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳಲ್ಲ. ಅದನ್ನ ಈಗಿನ ಯೂತ್ಸ್ ಅರ್ಥ ಮಾಡ್ಕೋಬೇಕು.
ಆಯ್ತಾ. ಲವ್ ಮಾಡಿ ಒಂದ್ ತಿಂಗಳಿಗೆ ಬ್ರೇಕಪ್ ಆಗುತ್ತೆ ಅಂತಂದ್ರೆ ಅದು ಲವ್ವೇ ಅಲ್ಲ. ಅದು ಯಾಕಾಗುತ್ತೆ ಬ್ರೇಕಪ್ ಅಂದ್ರೆ ನಿಮ್ಮ ತಿಳುವಳಿಕೆ, ನೀವು ಅರ್ಥ ಮಾಡ್ಕೊಂಡ ರೀತಿ ತಪ್ಪಾಗಿರುತ್ತೆ, ಇಲ್ಲ ಆ ಕಡೆಯಿಂದ ಬಂದಂತ ಪ್ರೀತಿ ಅದು ಫೇಕ್ ಆಗಿರುತ್ತೆ. ಇದನ್ನ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಟ್ಟೆ. ಇದು ಕಾವ್ಯ ಗಿಲ್ಲಿಗೆ ಅಂತಾನೆ ಅಲ್ಲ, ಇದು ನಾನೊಂದು ಜನರಲ್ ಆಗಿ ನಿಮ್ಗೆಲ್ಲರಿಗೂ ಹೇಳ್ತಿರೋದು. ಪ್ರೀತಿಯ ನೋಡುವ ಕಣ್ಣೋಟ ಬದಲಾಗ್ಬೇಕು, ಆಯ್ತಾ. ಲವ್ನ, ಆಯ್ತಾ, ಅದು ಮಾತಾಡೋದೆಲ್ಲ ಆಗಲ್ಲ ಇವ್ರೆ, ಅದನ್ನ ಅನುಭವಿಸ್ಬೇಕಷ್ಟೇ, ಅದನ್ನ ಫೀಲ್ ಮಾಡ್ಬೇಕು. ಅದು ಫೀಲ್ ಮಾಡ್ಬೇಕು ಬಿಟ್ರೆ ಅದು ಐ ಲವ್ ಯು ಅಂತ ಹೇಳೋದು ಇನ್ನೇನೋ ಸಮ್ ವರ್ಡ್ಸ್, ಆಯ್ತಾ. ಅದು ಫೀಲ್ ಮಾಡ್ಬೇಕು. ಅದ ನಾನೊಬ್ರನ್ನ ಲವ್ ಮಾಡ್ತಿದ್ದೀನಿ ಅಂದ್ರೆ ಐ ಲವ್ ಯು ಹೇಳಕ್ಕೆ ನೆಸೆಸಿಟಿನೇ ಇಲ್ಲ. ಅದು ನಾನು ಅವ್ರಿಗೆ ಹೇಳ್ದೇನೆ ಅವ್ರಿಗೆ ಅರ್ಥ ಆಗ್ಬೇಕು. ಅವರಿಗೆ ನಾನು ಹೇಳ್ದೇನೆ ಅರ್ಥ ಆದ್ರೆ ಅದಕ್ಕೆ ಹೆಸರು ಲವ್ ಅಂತ, ಸರಿನಾ. ಓಕೆ, ಇದು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ಒಂದು ಕಮೆಂಟ್ ಅಲ್ಲಿ ಲವ್ ಅಂತ ಹಾರ್ಟ್ ಸಿಂಬಲ್ ಹಾಕಿ, ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಲವ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಓಕೆನಾ. ಬಾಯ್.